ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಮತ್ತೊಮ್ಮೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಹೋಟೆಲ್ ಶೈಲಿಯ ಟೊಮೊಟೊ ಬಾತನ್ನು ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈಗಾಗಲೇ ನಾವು ಈ ರೆಸಿಪಿ ಮಾಡಿದ್ದೀವಿ, ಆದರೂ ಸಹ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡ್ತಾನೆ ಇದ್ದಾರೆ. ಜೊತೆಗೆ ಈ ವಾರ ಏನೆಲ್ಲ ರೆಸಿಪೀಸ್ ಬರ್ತಾ ಇದೆ ಅದೆಲ್ಲನೂ ಸಹ ರೈಸ್ ಬಾತೇ ಆಗಿರೋ ಕಾರಣ ನಾವೊಂದು ರೈಸ್ ಬಾತ್ ಸೀರೀಸ್ನ ಮಾಡ್ತಾ ಇದ್ದೀವಿ. ನೀವೇನಾದ್ರು ಈ ಮೊದಲೇ ವಿಡಿಯೋ ನೋಡಿದರೆ ಖಂಡಿತ ಸ್ಕಿಪ್ ಮಾಡ್ಬೋದು, ಇಲ್ಲಾಂದರೆ ಖಂಡಿತ ಹೋಟೆಲ್ ಸ್ಟೈಲ್ನ ಟೊಮೊಟೊ ಬಾತ್ ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋ ಮೂಲಕ ನೀವು ಕಲಿಬೋದು. ಹಾಗೆ ಬನ್ನಿ, ಹೋಟೆಲ್ ಸ್ಟೈಲ್ನ ಟೊಮೊಟೊ ಬಾತ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಏನು ಅಂತ ಈಗ ನೋಡ್ಕೊಳ್ಳೋಣ. ಬಹಳ ರುಚಿಕರವಾದ ಅಷ್ಟೇ ಸೊಗಸಾದಂಥ ಹೋಟೆಲ್ ಸ್ಟೈಲ್ನ ಟೊಮೊಟೊ ಬಾತ್ ಮಾಡೋದಕ್ಕೋಸ್ಕರ ಮೊದಲಿಗೆ ನಾವಿಲ್ಲಿ 4 ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀವಿ. ಹಾಗೆ 2 ಕಪ್ಪಷ್ಟು ಅಕ್ಕಿ ಅಥವಾ ಅರ್ಧ kg ಅಕ್ಕಿ, ಈರುಳ್ಳಿ 2, ಬ್ಯಾಡಗಿ ಮೆಣಸಿನಕಾಯಿ 15, ತೆಂಗಿನಕಾಯಿ ತುರಿ 5ರಿಂದ 6 ಟೇಬಲ್ ಸ್ಪೂನ್, ಹಸಿ ಬಟಾಣಿ 4ರಿಂದ 5 ಟೇಬಲ್ ಸ್ಪೂನ್, ಎಣ್ಣೆ 5 ಟೇಬಲ್ ಸ್ಪೂನ್, ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಜೊತೆಗೆ ಮಸಾಲ ರುಬ್ಬೋದಕ್ಕೆ ಒಗ್ಗರಣೆಗೆ ಅಂತ ಸಪ್ರೇಟಾಗಿ ನಾವಿಲ್ಲಿ ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡಿದ್ದೇವೆ. ಅದರ ಪ್ರಕಾರ ಮಸಾಲ ರುಬ್ಬೋದಕ್ಕೋಸ್ಕರ ಚಕ್ಕೆ 1 ಇಂಚು, ಏಲಕ್ಕಿಕಾಯಿ 2, ಲವಂಗ 2, ಮರಾಠಿ ಮೊಗ್ಗು 1, ಕಲ್ಲುವ ಸ್ವಲ್ಪ, ಸ್ಟಾರು ಮಸಾಲ ಹೂವು 1, ಸೋಂಪು ಕಾಳು ಸ್ವಲ್ಪ. ಇದಿಷ್ಟು ಮಸಾಲ ರುಬ್ಬೋದಕ್ಕಾದರೆ. ಇನ್ನು ಒಗ್ಗರಣೆ ಮಾಡಬೇಕಾದ್ರೆ ಉಪಯೋಗಿಸೋದಕ್ಕೋಸ್ಕರ 2 ಏಲಕ್ಕಿಕಾಯಿ, ಲವಂಗ 2, ಚಕ್ಕೆ 1 ಇಂಚು, ಸ್ಟಾರ್ ಮಸಾಲ ಹೂವು 1, ಸೋಂಪು ಕಾಳು ಸ್ವಲ್ಪ, ಜೊತೆಗೆ ಬೆಳ್ಳುಳ್ಳಿ ಗೆಡ್ಡೆ 1, ಶುಂಠಿ 1 ಇಂಚು, ಧನಿಯಾ ಕಾಳು 4 ಟೇಬಲ್ ಸ್ಪೂನಷ್ಟು, ಮೊಸರು 2 ಟೇಬಲ್ ಸ್ಪೂನಷ್ಟು, ತುಪ್ಪ 2 ಟೇಬಲ್ ಸ್ಪೂನಷ್ಟು, ಅರಿಶಿಣದ ಪುಡಿ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ಹೋಟೆಲ್ ಶೈಲಿಯ ರುಚಿಕರವಾದ ಟೊಮೊಟೊ ಬಾತ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಈಗ ಸ್ಟವ್ ಮೇಲೊಂದು ಬಾಣಲಿನ ಇಟ್ಕೊಂಡಿದ್ದೀವಿ. ನಂತರ ನಾವು ತೊಗೊಂಡಂಥ 2 ಈರುಳ್ಳಿನಲ್ಲಿ ದಪ್ಪದಾಗಿ ಕಟ್ ಮಾಡಿದಂಥ ಈರುಳ್ಳಿನ ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಮಸಾಲ ಹುರಿಯೋದಕ್ಕೋಸ್ಕರ ತೊಗೊಂಡಂಥ ಚಕ್ಕೆ, ಏಲಕ್ಕಿ, ಸೋಂಪು ಕಾಳು, ಹಾಗೆ ಸಿಪ್ಪೆ ತೆಗೆದಂಥ ಒಂದು ಗಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ನಂತರ ಧನಿಯಾ ಕಾಳನ್ನು ಸಹ ಸೇರಿಸಿ ಎಲ್ಲ ಪದಾರ್ಥನೂ ಸೇರಿಸಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಸಹ ಸೇರಿಸಿ ಈಗ ಈ ಪದಾರ್ಥನೆಲ್ಲ ಲೋ ಫ್ಲೇಮಲ್ಲೇ 5 ನಿಮಿಷ ಹುರಿಬೇಕೀಗ. ಈ ಎಲ್ಲ ಮಸಾಲ ಪದಾರ್ಥನೂ ಚೆನ್ನಾಗಿ ಹುರಿದು ಟೊಮೊಟೊ ಬಾತ್ ರೆಡಿ ಮಾಡೋದ್ರಿಂದ ನಾವು ಮಾಡ್ತಕ್ಕಂಥ ಟೊಮೊಟೊ ಬಾತ್ ರುಚಿ ಬಹಳ ಸೊಗಸಾಗಿರುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, 5 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಹುರಿದಾಯಿತು. ಈ ಒಂದು ಸಂದರ್ಭದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹುರಿದಿರ್ತಕ್ಕಂಥ ಈ ಪದಾರ್ಥ ಎಲ್ಲ ಬಿಸಿ ಇರೋದ್ರಿಂದ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಈ ಪದಾರ್ಥ ಎಲ್ಲ ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರಿಗೆ ಸೇರಿಸಿ ಜೊತೆಗೆ ತುರಿದಂಥ ತೆಂಗಿನಕಾಯಿ ತುರಿ ಹಾಗೆ ಅರಿಶಿಣದ ಪುಡಿನೂ ಸೇರಿಸಿ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಬಾಣಲಿಲಿ ಹುರಿದಂಥ ಪದಾರ್ಥ ಎಲ್ಲ ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ನಾವಿಲ್ಲೊಂದು ಬಟ್ಲನ್ನ ತೊಗೊಂಡಿದ್ದೀವಿ. ಬಟ್ಲಿಗೆ ನಾವು ತೊಗೊಂಡಂಥ 2 ಕಪ್ ಅಳತೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ನಾವು ಹುರಿದಂಥ ಮಸಾಲ ಪದಾರ್ಥ ತಣ್ಣಗಾಗಿ ಅದನ್ನು ರುಬ್ಕೊಳ್ತಕ್ಕಂಥ ಸಮಯದಲ್ಲಿ ಈ ಅಕ್ಕಿ 10 ನಿಮಿಷ ನೀರಲ್ಲಿ ನೆನಿಬೇಕು. ಹುರಿದಂಥ ಈ ಪದಾರ್ಥ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಹುರಿದು ತಣ್ಣಗಾಗಿರ್ತಕ್ಕಂಥ ಪದಾರ್ಥನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸಾದ ನಂತರ ತುರಿದಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಸೇರಿಸಿ ರುಬ್ಬೋದಕ್ಕೆ ಸಹಾಯವಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಹೀಗಿಲ್ಲಿ ನೋಡ್ತಾ ಇದ್ರಲ್ಲ, ಈ ಒಂದು ಹಂತಕ್ಕೆ ನಾವು ಹುರಿದಂಥ ಪದಾರ್ಥನೆಲ್ಲ ರುಬ್ಬಾಯಿತು. ನಾವು ಮಾಡ್ತಾ ಇರ್ತಕ್ಕಂಥ ಟೊಮೊಟೊ ಬಾತ್ಗೆ ಬೇಕಾದಂಥ ನೈಜವಾದಂಥ ಬಣ್ಣ ಹಾಗೆ ರುಚಿ ಕೊಡುತ್ತೆ ನಾವು ರುಬ್ಬಿದಂಥ ಈ ಮಸಾಲ ಪದಾರ್ಥ. ಮಸಾಲಾನ ರುಬ್ಬಾದ ನಂತರ ನಾವೀಗಲೊಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಕುಕ್ಕರ್ಗೆ ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆನೂ ಸಹ ಬಿಸಿ ಆಗಬೇಕು. ಈಗ ಬಿಸಿಯಾದಂಥ ಎಣ್ಣೆಗೆ ಚಕ್ಕೆ, ಲವಂಗ, ಏಲಕ್ಕಿಕಾಯಿ ಹಾಗೆ ಸೋಂಪುಗಳನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಪುದೀನ ಸೊಪ್ಪನ್ನು ಸಹ ಸೇರಿಸಿ ಒಂದು 3 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ.
ಹೀಗಿಲ್ಲಿ 3 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಈರುಳ್ಳಿನ ಚೆನ್ನಾಗಿ ಹುರಿದಾಯಿತು. ನಂತರ ಈಗ ಟೊಮೊಟೊ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಟೊಮೊಟೊ ಹಣ್ಣನ್ನು ಒಂದು 5 ನಿಮಿಷಗಳ ಕಾಲ ಸಾಫ್ಟ್ ಆಗೋವರೆಗೂ, ಅಂದರೆ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು, ಮೃದು ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಾಯಿತು. ಟೊಮೊಟೊ ಹಣ್ಣು ಸಹ ಚೆನ್ನಾಗಿ ಬೆಂದು ಸಾಫ್ಟ್ ಆಗಿದೆ, ಅಂದರೆ ಮೃದು ಆಗಿದೆ. ಈ ಸಂದರ್ಭದಲ್ಲಿ ನಾವು ಮಿಕ್ಸಿನಲ್ಲಿ ಮೊದಲೇ ರುಬ್ಬಿಟ್ಟಂತಹ ಮಸಾಲ ಪೇಸ್ಟ್ನ ಸೇರಿಸ್ಕೊಳ್ಳೋಣ. ಈ ರೀತಿ ರುಬ್ಬಿದಂಥ ಪೇಸ್ಟನ್ನು ಸಹ ಕುಕ್ಕರ್ಗೆ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಸ್ಟು ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಂತರ ಈಗ ನಾವು 2.5 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಜನರಲಾಗಿ ಅನ್ನ ಮಾಡಬೇಕಾದ್ರೆ 2 ಕಪ್ ಅಳತೆಯ ಅಕ್ಕಿಗೆ 4 ಕಪ್ಪಷ್ಟು ನೀರು ಸೇರಿಸ್ಕೊಳ್ತೀವಿ. ಈ ಅಕ್ಕಿನ ನಾವು ಮೊದಲೇ 10 ನಿಮಿಷ ನೆನೆಸಿದ್ದೀವಿ. ಜೊತೆಗೆ ನಾವು ಮಸಾಲ ರುಬ್ಬೋದಕ್ಕೂ ಸಹ ನೀರನ್ನು ಸೇರಿಸಿದ್ದೀವಿ. ಮಸಾಲನ್ನು ಸಹ ಸ್ವಲ್ಪ ದ್ರವ ರೂಪದಲ್ಲಿದೆ. ಆದ ಕಾರಣ 2.5 ಕಪ್ಪಷ್ಟು ನೀರು ಸಾಕಾಗುತ್ತೆ. ಆಗಲೇ ನಿಮಗೆ ಟೊಮೊಟೊ ಬಾತು ಬಹಳ ಉದುದ್ರಾಗಿ ಚೆನ್ನಾಗಿ ಬರ್ತಕ್ಕಂಥದ್ದು. ಮತ್ತು 2ನೇ ಕಪ್ ನೀರು ಸೇರಿಸ್ಬೇಕಾದ್ರೆ ನಾವು ಮಿಕ್ಸಿ ಜಾರ್ಗೆ 1 ಕಪ್ ಅಳತೆ ನೀರನ್ನ ಸೇರಿಸಿ ಅದರಲ್ಲಿರ್ತಕ್ಕಂಥ ಮಸಾಲನ್ನು ಸಹ ಕುಕ್ಕರಿಗೆ ಸೇರುವಂಗೆ 1 ಕಪ್ ಅಳತೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಇನ್ನೂ ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ನೀರನ್ನು ಸೇರಿಸಾದ ನಂತರ ಒಮ್ಮೆ ಬೆರೆಸ್ಕೋಬೇಕಾಗತ್ತೆ. ಮಸಾಲ ಮತ್ತು ನೀರು ಚೆನ್ನಾಗಿ ಬೆರಿಬೇಕು. ಈ ರೀತಿಯಾಗಿ ಬೆರೆಸಾದ ನಂತರ ಈಗ 10 ನಿಮಿಷಗಳ ಕಾಲ ನೀರಲ್ಲಿ ಅಕ್ಕಿನ ನೆನೆಸಿದ್ವಿ. ಅಕ್ಕಿನ ನೀಟಾಗೊಮ್ಮೆ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ನೆನೆಸಿದಂಥ ಅಕ್ಕಿನೂ ಸೇರಿಸಾದ ನಂತರ ಈಗ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಮೊಸರು. ಈ ರೀತಿ ಬಟಾಣಿ ಮತ್ತು ಮೊಸರನ್ನು ಸೇರಿಸಿ ಮತ್ತೊಮ್ಮೆ ನಾವು ಬೆರೆಸ್ಕೋಬೇಕಾಗತ್ತೆ. ಈ ರೀತಿ ಬೆರೆಸಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಈ ರೀತಿ ಉದುರಿಸ್ಕೋಬೇಕು. ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಾದ ನಂತರ ಕುಕ್ಕರ್ ಲಿಡ್ನ ಮುಚ್ಚಿ 2 ವಿಸಲ್ ಬರೋವರೆಗೂ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಭಾಳ ಸೊಗಸಾದ ಬಿಸಿ ಬಿಸಿಯಾದ ಟೊಮೊಟೊ ಬಾತು ಸೂಪರಾಗಿ ರೆಡಿಯಾಗುತ್ತೆ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿದ ನಂತರ ಫ್ಲೇಮ್ನ ಹೈಗೆ ಇಟ್ಕೊಳ್ಳೋಣ. ಯಾಕೆಂದರೆ ಒಗ್ಗರಣೆ ಮಾಡಬೇಕಾದ್ರೆ ನಾವು ಫ್ಲೇಮ್ನ ಲೋ ಅಥವಾ ಮೀಡಿಯಮಲ್ಲಿ ಇಟ್ಕೊಂಡಿರ್ತೀವಿ. ಹೈ ಫ್ಲೇಮ್ ಇಟ್ಕೊಂಡು 2 ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕಾಗತ್ತೆ. ಈಗ ಹೀಗಿಲ್ಲಿ ಕುಕ್ಕರು 2 ವಿಸಲ್ ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀವಿ. ಕುಕ್ಕರ್ ತಣ್ಣಗಾದ ನಂತರ ನೋಡೋಣ ಯಾವ ರೀತಿ ಟೊಮೊಟೊ ಬಾತ್ ರೆಡಿಯಾಗಿರುತ್ತೆ ಅಂತ. ಹೀಗಿಲ್ಲಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ. ಲಿಡ್ಡನ್ನು ಓಪನ್ ಮಾಡೋಣ. ಹಾಗೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಬಹಳ ಬಿಸಿ ಬಿಸಿಯಾಗಿ ಸೊಗಸಾಗಿ ಟೊಮೊಟೊ ಬಾತು ಸಹ ರೆಡಿಯಾಗಿದೆ. ಮಸಾಲ ಪದಾರ್ಥ ಎಲ್ಲ ಮೇಲೆ ತೇಲ್ ಬಂದಿದೆ. ಈಗ ಇದನ್ನು ನಾವು ಒಮ್ಮೆ ನಾಜೂಕಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೂ ಮೊದಲು ನಾವು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀವಿ. ತುಪ್ಪ ತಮ್ಮ ಇಚ್ಛಾನುಸಾರ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ತೊಂದರೆ ಇಲ್ಲ. ತುಪ್ಪನೂ ಸೇರಿಸಾದ ನಂತರ ಈಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಮ್ಮೆ. ನೋಡ್ತಾ ಇದ್ರಲ್ಲ, ಬಿಸಿ ಬಿಸಿಯಾಗಿ ಎಷ್ಟು ಉದುದ್ರಾಗಿ ಟೊಮೊಟೊ ಬಾತ್ ರೆಡಿಯಾಗಿದೆ ಅಂತ. ಅನ್ನ ಬಿಸಿ ಇರೋದ್ರಿಂದ ಸ್ವಲ್ಪ ನಾಜೂಕಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮೇಲೆ ತೇಲ್ದಂಥ ಮಸಾಲೆ ಎಲ್ಲ ಚೆನ್ನಾಗಿ ಬೆರಿಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಬಹಳ ಘಮ ಘಮ ಅಂತ ಪರಿಮಳ ಬರ್ತಾ ಇರ್ತಕ್ಕಂಥ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರ್ತಕ್ಕಂಥ ಹೋಟೆಲ್ ಶೈಲಿಯ ಟೊಮೊಟೊ ಬಾತ್ ರೆಡಿಯಾಗಿದೆ. ಈ ರೀತಿಯಾದಂಥ ಟೊಮೊಟೊ ಬಾತ್ನ ಒಮ್ಮೆ ಮಾಡಿ ನೋಡಿ. ಖಂಡಿತ ಮನೆ ಮಂದಿಯೆಲ್ಲ ಇಷ್ಟಪಟ್ಟು ಬಾಯಿ ಚಪ್ಪರಿಸಿ ತಿಂತಾರೆ. ಈ ಒಂದು ಟೊಮೊಟೊ ಬಾತ್ಗೆ ನೀವು ಬೇಕಿದ್ರೆ ತೆಂಗಿನಕಾಯಿ ಚಟ್ನಿನೂ ಮಾಡ್ಕೋಬೋದು ಅಥವಾ ಮೊಸರು ಬಜ್ಜಿನೂ ಸಹ ಮಾಡ್ಕೋಬೋದು. ಹಾಗಿದ್ರೆ ನೋಡೋಲ್ಲ ವೀಕ್ಷಕರೇ, ಯಾವ ರೀತಿ ಹೋಟೆಲ್ ಶೈಲಿಯ ಟೊಮೊಟೊ ಬಾತ್ನ ಭಾಳ ಸುಲಭವಾಗಿ ಮಾಡ್ಬೋದು ಅಂತ. ನಾವು ಮಾಡಿದಂಥ ಈ ಟೊಮೊಟೊ ಬಾತ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.